सभी को हमारा उद्धारकर्ता प्रभु यीशु मसीह के पवित्र मीठे नाम से इस पवित्र आराधना में मैं आप सब लोगों को स्वागत करता हूं। विशेष करके आज हमारे बीच में बेंगलुरु से पास्टर उल्रिच भैया हैं और उनके द्वारा हम वचन को सुनेंगे ना। प्रेज लाना ಪ್ರೇಸ್ ಲಾರ್ಡ್ ಬ್ರದರ್. ಸ್ಟಾರ್ಟ್ ಮಾಡೋದಾ? स्टार्ट ಪ್ರಾರ್ಥನೆ ಮಾಡೋಣ. प्रार्थना करें। ಪ್ರೀತಿಯ ತಂದೆ, ಈ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಈ ದಿನದಲ್ಲಿ ಕೂಡ ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ದೇವರೇ, ನಿಮ್ಮ ಮಕ್ಕಳ ಜೊತೆ ನಿಮ್ಮ ವಾಕ್ಯದ ಮೂಲಕ ಮಾತಾಡ್ಬೇಕೆಂಬ ಕೇಳ್ಕೊಳ್ತೇವೆ. ನೀವು ಆಶೀರ್ವದಿಸಿ ನಡೆಸಿ, ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ, ಆಮೇಲೆ. ಎಲ್ಲರಿಗೂ ಕರ್ತನ ನಾಮದಲ್ಲಿ ಸ್ತೋತ್ರ. सभी को यीशु मसीह के नाम में महिमा मिले। ಈ ದಿನದಲ್ಲಿ ನಾವು ಪರಮಗೀತೆ 8ನೇ ಅಧ್ಯಾಯ, ಕೊನೆಯ ಅಧ್ಯಾಯನ ನೋಡ್ಲಿದ್ದೀವಿ. आज हम श्रेष्ठ गीत के आखिरी अध्याय को 8वां अध्याय को ध्यान करने वाले हैं। ಇಲ್ಲಿ ಪರಮಗೀತೆ ಪುಸ್ತಕದಲ್ಲಿ ನೀವು ಓದ್ಬೇಕಾದ್ರೆ ಅದು ಸ್ವಲ್ಪ ಹೆಂಗ್ ಅರ್ಥ ಮಾಡ್ಕೊಳ್ಳೋದಂತ ಎಲ್ಲರಿಗೂ ಸ್ವಲ್ಪ ಒಂಥರ ಪ್ರಶ್ನೆ ಇರುತ್ತೆ. ಎರಡು ತರ ಅರ್ಥ ಮಾಡ್ಕೋಬಹುದು. ಪ್ರಥಮವಾಗಿ ಅಂತ ಹೇಳ್ತಿರೋದಂದ್ರೆ, ಫಸ್ಟ್ ಬಂದು ಅದನ್ನು ಓದ್ಬೇಕಾದ್ರೆ ಒಂದು ಗಂಡ ಹೆಂಡತಿಯ ಮಧ್ಯದಲ್ಲಿ, ಒಂದು ಪತಿ ಪತ್ನಿಯ ಮಧ್ಯದಲ್ಲಿರುವ ಪ್ರೀತಿಯನ್ನು ಕುರಿತು ಆ ಪುಸ್ತಕ ಕಂಪ್ಲೀಟ್ ಆಗಿ ಬರೆಯುತ್ತೆ. देखिएगा, इस अध्याय को जब पढ़ते हैं, ध्यान करते हैं, तो कैसे समझना है, बहुत सारे लोगों को बहुत बड़े एक सवाल रहता है। लेकिन मैं आप लोगों को ये बताना चाहता हूँ, जब भी इस अध्याय को या इस किताब को पढ़ते हैं तो आपको दो चीज को याद रखना है। सबसे पहला, परमेश्वर और मनुष्यों के पति और पत्नी के बीच में रहने वाले प्यार जिस प्रकार से रहता है, उस प्रकार से उसको समझना चाहिए। ಆಮೇಲೆ ಎರಡನೇದು ಹೆಂಗೆ ಅಂದ್ರೆ, ಫಸ್ಟ್ ಪ್ರಥಮ ಬಂದು ಪತಿ ಪತ್ನಿ, ಎರಡನೇದು ಬಂದು ದೇವರು ದೇವರ ಮಗಳಿನ ಮಧ್ಯದಲ್ಲಿರುವ ದೇವರ ತನ್ನ ಮಗನ ಮೇಲೆ ತೋರಿಸುವ ಪ್ರೀತಿ, ದೇವರ ಮಗಳು ದೇವರ ಮೇಲೆ ತೋರಿಸುವ ಪ್ರೀತಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಆ ಎರಡು ಅಂಶಗಳನ್ನಿಟ್ಟು ಈ ಪುಸ್ತಕನ ನಾವು ಓದಿದ್ರೆ ಚೆನ್ನಾಗಿರುತ್ತೆ. और दूसरा जो है, परमेश्वर के संतान के बीच में, यानी कि बेटा बेटी, उनके बीच में रहने वाले वो रिश्ते को लेकर क्या करते हैं, परमेश्वर प्यार से इस विषयों को विश्लेषण करते हैं। यहाँ पर ಎಷ್ಟು ಐಕ್ಯವಾಗಿದ್ದಾರೆ, ಒಂದು ಮೈನ್ ಆಗಿ ಮುಖ್ಯವಾಗಿ ಏನಂದ್ರೆ, ಒಂದು ಪತಿ ಪತ್ನಿ, ಒಂದು ಗಂಡ ಹೆಂಡತಿ ಬಂದು ಎಷ್ಟು ಐಕ್ಯವಾಗಿ ಪ್ರೀತಿಯಲ್ಲಿ ಇರಬೇಕು ಎಂಬುದಾಗಿ ಕುರಿತು ಈ ಪುಸ್ತಕ ನಮಗೆ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿದೆ. तो ये पुराने नियम में परमेश्वर ने पति पत्नी और बाप बेटा बेटी, उनके जो रिश्ता है वो कितना प्यार से भरा हुआ रहना चाहिए, वो सारे भावनाओं को मिलाकर यहाँ पर क्या कर दिए हैं, परमेश्वर ने जिक्र किए हैं। तो ಈ ಪುಸ್ತಕನ ಬಂದು ಏನಂದ್ರೆ, ಕೆಲವು ಕಾರ್ಯಗಳು ಬಂದು ಮಕ್ಕಳಿಗೆ ಓದಕ್ಕಾಗಲ್ಲ ಇದು, ಯಾಕಂದ್ರೆ ಇಸ್ರೇಲ್ ದೇಶದಲ್ಲಿ 30 ವಯಸ್ಸು ತನಕ ಈ ಪುಸ್ತಕನ ಓದಬಾರ್ದಂತೆ. ये जो किताब है, ये बच्चे नहीं पढ़ पाते हैं, पढ़ नहीं सकते हैं, क्योंकि ऐसे है घटना। लेकिन इस्राएल देश में अभी भी इसको 30 उम्र के अंदर के लोग इसको नहीं पढ़ना है। ಈ ಪುಸ್ತಕನು ಎಸೇಕಿಯಲ್ ಪುಸ್ತಕನು 30 ವಯಸ್ಸು ತನಕ ರಬಿಗಳು ಯಹೂದಿಯ ಮಕ್ಕಳನ್ನ ಓದಕ್ ಬಿಡಲ್ವಂತೆ. 30 ವಯಸ್ಸು ಆದ್ಮೇಲೆ ಓದ್ಬೇಕಂತ. ये वाला किताब और एजकेल का जो किताब है, वो दोनों किताबों को यहूदी लोग यही वहां पर एक नियम रखे हैं, 30 उम्र के अंदर रहने वाले अपने बच्चों को इसको नहीं पढ़ाना चाहिए। लेकिन ಕೆಲವು ವಾಕ್ಯಗಳಿದೆ, ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಜಾಸ್ತಿ ಉಂಟು. क्योंकि कुछ वचन ऐसे रहेगा, उस वचनों को ये लोग थोड़ा सा गलत समझ लेते हैं। ಸೊ ಅದರಿಂದ ನಾವೇನ್ ಮಾಡ್ಬೇಕಂದ್ರೆ, ಇದು ಪ್ರಥಮ ಅಂಶವಾಗಿ ಏನಂದ್ರೆ, ಗಂಡ ಹೆಂಡತಿ ಮತ್ತಿರುವ ಪ್ರೀತಿಯಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. तो हमारा जो जीवन में है, सबसे पहला ये समझना चाहिए कि पति और पत्नी के बीच में रहने वाला प्यार को जताने वाला ये ग्रंथ है। ಆಮೇಲೆ ಏನ್ ಮಾಡ್ಬೇಕಂದ್ರೆ, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ದೇವ್ರ ಮಕ್ಕಳಿಗೆ ಮರೆಯುವ ಪ್ರೀತಿನ ಬಗ್ಗೆ ಹೇಳ್ತಾರೆ. ಅದಲ್ಲ, ನನಗೆ ಅದು ಬಂದು ಅನ್ಸಲ್ಲ. ಎಷ್ಟೋ ಜನ ಕಮೆಂಟೇಟರ್ಸ್ ಅದೇ ಹೇಳಿದ್ದಾರೆ ಅಂದ್ರೆ, ಅಲ್ಲಲ್ಲಿರುವ ಕೆಲವು ವಚನಗಳನ್ನು ದೇವರ ಮಕ್ಕಳ ಮೇಲಿರುವ ಪ್ರೀತಿಗೆ ಉಪಯೋಗಿಸ್ಕೋಬಹುದು. ಅಂದ್ರೆ ಪ್ರಥಮವಾಗಿ ಇದನ್ನ ನೀವು ಓದ್ಬೇಕಂದ್ರೆ, ಗಂಡ ಹೆಂಡತಿ ಮರೆಯುವ ಪ್ರೀತಿ ಅಂತ ನೀವು ಓದಿದ್ರೆ ಚೆನ್ನಾಗಿರುತ್ತೆ. तो देखिएगा, ये अलग अलग लोग अलग अलग व्याख्यान देते हैं, लेकिन ये जो पुस्तक में
अधिकतर प्रतिशत जो है वो पति और पत्नी के बीच में रहने वाले प्यार को जताने वाले वो शब्द वचन मिलता है, लेकिन कहीं कहीं बीच बीच में वो एक बाप और बेटा बेटी के बीच में जो रिश्ता है, उस रिश्ते के संबंध में कुछ वचनों को यहाँ पर लिखे हुए हैं। ಸರಿನಾ? ಓಕೆ, ಇವಾಗ ಈ ದಿನದಲ್ಲಿ ಒಂದು ಎರಡು ವಚನಗಳು ನಾವು ನೋಡೋಣ. आज हम लोग दो पदों को ध्यान करेंगे। ಸೊ ಇಲ್ಲಿ ಆ, 5ನೇ ವಚನ ಬಂದು ಇಲ್ಲಿ ತನ್ನ ಆ, ನಾನು ಇಲ್ಲ ಇಲ್ಲ ಬೇಡ, 6ನೇ 7ನೇ ವಚನ ನೋಡೋಣ. ಇಲ್ಲಿ ಒಂದು ನಿಮಿಷ, ಇಲ್ಲಿದೆ 6ನೇ 7ನೇ ವಚನ ನೋಡೋಣ. ಇಲ್ಲಿ ನೋಡಿ 7ನೇ 7ನೇ ವಚನ ಓದ್ಬಿಡಿ ಬ್ರದರ್. ನೀವು ಹಿಂದಿಯಲ್ಲೇ ಓದ್ಬಿಡ್ತೀರಾ, ಇಲ್ಲಾಂದ್ರೆ हाँ, ಕನ್ನಡದಲ್ಲಿ ಬೇಡ? ऐसा ना, ऐसा ना। आज हम इस अध्याय से 6 और 7वां पद को हम पढ़ेंगे। मैं पढ़ता हूँ, देखिएगा। मुझे नगीने के समान अपने हृदय पर लगा रख और ताबीज के समान अपने बाह में रख, क्योंकि प्रेम मृत्यु के तुल्य सामर्थी है और ईर्ष्या कब्र के समान निर्दयी है। उसकी ज्वाला अग्नि की दमक है, वरन परमेश्वर ही की ज्वाला है। पानी की बाढ़ से भी प्रेम नहीं बुझ सकता और न महानदों से डूब सकता है। यदि कोई अपने घर की सारी संपत्ति प्रेम के बदले दे दे तो भी वह अत्यंत तुच्छ ठहरेगी। ಸೊ ಇವಾಗ Yes, ಇಲ್ಲಿ Lord. ಇದರಲ್ಲಿ 4 ಕಾರ್ಯಗಳು ನೋಡೋಣ. ये 2 पदों में 4 चीजों को हम ध्यान करेंगे। ಸೊ ಪ್ರೀತಿ ಅಂದ್ರೆ ಏನು ಎಂಬುದಾಗಿ ನಾವು ಬಂದು ವಿಶೇಷವಾಗಿ ಗಂಡ ಹೆಂಡತಿ ಮಧ್ಯದಲ್ಲಿರುವ ಪ್ರೀತಿಯ ಬಗ್ಗೆ ನಾವು ಮಾತಾಡೋಣ. जो प्यार का मतलब क्या है, अगर प्यार का शब्द अगर देखते हैं तो पति पत्नी के बीच में रहने वाले उस रिश्ते को हम बात करते हैं। ಬೈಬಲ್ ಬಂದು ಪ್ರೀತಿಯ ಬಗ್ಗೆ ಅಧಿಕವಾಗಿ ಬರ್ತಿದೆ. ಎಷ್ಟೋ ಕಡೆ ನಾವು ಬಂದು ಪ್ರೀತಿ ಬಗ್ಗೆ ನೋಡ್ತೀವಿ. ದೇವರು ಪ್ರೀತಿಯಾಗಿದ್ದಾರೆ, ದೇವರು ಅಂತ ಎಂಬುದಾಗಿ ನಾವು ಬಂದು ಕೂಡ ನೋಡ್ತೀವಿ. बाइबल में कई सारे जगह में और कहीं विषयों में प्रेम के बारे में जिक्र किया गया है और ये भी बताया गया है कि परमेश्वर खुद एक प्रेमी है। ಒಂದ್ ಸ್ವಲ್ಪ ಒಂದು ವ್ಯತ್ಯಾಸ ಇದೆ ನೋಡಿ ಅದರಲ್ಲಿ. ದೇವರು ಪ್ರೀತಿ ಮಾಡ್ತಾರೆ ಅಂತ ಹೇಳಲ್ಲ, ದೇವರು ಪ್ರೀತಿಯಾಗೇ ಇದ್ದಾರೆ ಎಂಬುದಾಗಿ. ಅವರ ಅವರ ಅವ್ರ ಹೆಂಗಂದ್ರೆ ಅವರೇ ದೇವ್ರಂದ್ರೆ ಪ್ರೀತಿ ಅಷ್ಟೇ. ಸೊ ದೇವರು ಪ್ರೀತಿ ಮಾಡ್ತಾರ ಅನ್ನೋದಕ್ಕೂ ದೇವರೇ ಪ್ರೀತಿ ಅನ್ನೋದಕ್ಕೂ ವ್ಯತ್ಯಾಸ ಉಂಟು. देखिएगा वो पद में कितना एक अचंभित बात है कि परमेश्वर प्रेम करता है। ये शब्द से भी परमेश्वर खुद प्रेमी है। बाइबल बताता है कि परमेश्वर प्रेमी है, परमेश्वर ही प्रेम है करके बताता है। ಸೊ तो ನಾವು ದೇವ್ರು परमेश्वर ನೋಡಿದ್ರೆ का प्रतिभाषा प्रेम है। ಸಾರಿ ऐसा ನಾವು ದೇವ್ರು ओके। ನೋಡಿದ್ರೆ ಪ್ರೀತಿ ನೋಡ್ದಂಗೆ. हम अगर परमेश्वर को देखते हैं तो प्यार को, प्रेम को देखे जैसे ही है। ಸೊ ದೇವರು ನಡವಳಿಕೆಗಳೆಲ್ಲ ಪ್ರೀತಿಯಿಂದ ಮಾಡಲ್ಪಡುವುದು. परमेश्वर के हर एक एक कार्य जो है वो प्रेम से करने वाली है। ಸೊ ಇಲ್ಲಿ ಒಂದು ದೇವರು ನಮ್ಮನ್ನು ಪ್ರೀತಿಸುವಂತೆ ಗಂಡ ಹೆಂಡತಿಯ ಮಧ್ಯದಲ್ಲಿರುವ ಪ್ರೀತಿಯು ಹಾಗೆ ಇರಬೇಕೆಂಬುದಾಗಿ ಬೈಬಲ್ ಬಂದು ಹೇಳುತ್ತೆ. तो परमेश्वर को परमेश्वर जैसे जिस ढंग से वो प्यार करता है और हम जिस ढंग से परमेश्वर को प्यार करते हैं, वो जो रिश्ता है पति और पत्नी के बीच में जिस ढंग से रहता है वैसे रहना करके परमेश्वर का वचन बताती है। ಸೊ 2 ವಚನದಲ್ಲಿ 4 ಪಾಯಿಂಟ್ ನೋಡೋಣ. ಫಸ್ಟ್ ಪಾಯಿಂಟ್ ಇದು. तो ये 2 पदों में 4 चीजों को देखेंगे। सबसे पहला चीज यही था, ಇಲ್ಲಿ ಬಂದು ಪ್ರೀತಿ ಬಂದು ಹೃದಯದ ಮೇಲೆ ಹಾಕಿರುವ ಒಂದು ಮುದ್ರೆಯಂತೆ ಎಂಬುದಾಗಿ ನಾವು ನೋಡ್ತೀವಿ. तो देखिएगा प्यार जो है वो दिल के ऊपर लगा हुआ एक मोहर की तरह है। ಸೊ ಒಂದು 6ನೇ ವಚನದಲ್ಲಿ ನಾವು ಇದನ್ನ ನೋಡ್ತೀವಿ. ये 6वां पद में हम देख सकते हैं। ಏನ್ ಅರ್ಥ ಇದಕ್ಕೆ? इसका मतलब क्या है? ಈ ಅರ್ಥ ಏನಂದ್ರೆ ಇದು ಒಂದು ಒಂದು ಗಂಡ ಹೆಂಡತಿ ಸೇರಿದ್ರೆ ಒಂದು ಪರ್ಮನೆಂಟ್, ಅದು ಬಂದು ಒಂದು ಪರ್ಮನೆಂಟ್ ಕಮಿಟ್ಮೆಂಟ್. ಅದು ಬಂದು ಒಂದು ಅಗ್ರಿಮೆಂಟ್ ಹಾಕ್ದಂಗಲ್ಲ. ಅಗ್ರಿಮೆಂಟ್ ನ ಅರ್ಧ ಹೋದ್ರೆ ಅಗ್ರಿಮೆಂಟ್ ಮುಗ್ದೋಗುತ್ತೆ. ಬಟ್ ಇದು ಬಂದು ಅಗ್ರಿಮೆಂಟ್ ಗಿಂತ ಮೇಲೆ ಇದು ಪರ್ಮನೆಂಟ್, ಹೃದಯದ ಮೇಲೆ ಮಾಡಿರುವ ಮುದ್ರೆ. ನಾವು ಕೈಗಳ ಮೇಲೆ ಮುದ್ರೆಗಳು ನೋಡಿರ್ತೀರಾ, ಕೈಗಳ ಮೇಲೆ, ಎದೆ ಮೇಲೆ, ಬೆನ್ ಮೇಲೆಲ್ಲ ಈ ಮುದ್ರೆಗಳು ಹಾಕೊಂಡಿರ್ತಾರೆ. ಬಟ್ ಗಂಡ ಹೆಂಡತಿ ಮಧ್ಯೆ ಇರುವ ಒಂದು ಕಾರ್ಯ ಬಂದು ಹೃದಯದ ಮೇಲೆ ಇರುವ ಒಂದು ಮುದ್ರೆ. तो इसका मतलब ये है कि अगर मान के चलिएगा ये 2 लोग मिलकर पति पत्नी बन जाते हैं तो वो उनका जो रिश्ता है, उनका जो प्यार है वो हमेशा के लिए रहता है। वहां पर कोई प्रकार का सौदा नहीं रहेगा ना, इतना दिन उतना दिन करके, वो हमेशा के लिए है। आजकल आप देखे होंगे कि हाथों में भी कुछ कुछ काला रंग से क्या करते हैं, मोहरों को डाले रहते हैं
उस चीज के जैसे ही है पर में प्यार है हमारे हृदय में, वो एक ठेपा लगा दिया है कि मोहर के जैसा वो हमेशा के लिए लगा हुआ है। ಸೊ ಇದು ಪರ್ಮನೆಂಟ್ ಎಂಬುದಾಗಿ ನಾವು ಹೇಳ್ತೀವಿ. ये हमेशा के लिए है। ಸೊ ಕೆಲವು ಟೈಮ್ ಏನಾಗತ್ತಂದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದ್ರು ಒಂದು ವಾಗ್ವಾದ ಏನಾದ್ರು ಬಂತು ಅಂದ್ರೆ, ನೀನ್ ಮನೆ ಬಿಟ್ಟು ಹೋಗು, ಇಲ್ಲ ನಾನ್ ಮನೆ ಬಿಟ್ಟು ಹೋಗ್ತೀನಿ, ನನಗೆ ನಿನ್ ಮದುವೆ ಮಾಡ್ಕೊಂಬಾರ್ದಾಗಿತ್ತು, ಹಂಗಿಂಗೆಲ್ಲ ಮಾತುಗಳನ್ನ ಹೇಳ್ಬಿಡ್ತಾರೆ. देखिएगा, पति पत्नी के बीच में अगर छोटा छोटा समस्या आ जाता है तो कभी कभी ये भी हो जाता है कि आप अपना मैके जाओ, मैं आपको छोड़ दूंगा, आपको तलाक, ऐसे बहुत सारे संघर्ष वहां पर सामना करना पड़ता है। ಕೋಪದಲ್ಲಿ ಏನೋ ಹೇಳ್ಬಿಡ್ತೀವಿ. गुस्सा से कुछ भी बोल देते हैं। ಕೆಲವು ಟೈಮಲ್ಲಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಆಚೆನೆ ಕಳಿಸ್ಬಿಡ್ತಾರೆ. ಒಬ್ರು ಹೇಳಿದ್ರು ಅವತ್ತು, ಒಂದ್ ಸಿಸ್ಟ್ರು, ಮದುವೆ ಆಗಿ ಫಸ್ಟ್ 3 ವರ್ಷದಲ್ಲಿ ಒಂದ್ 10 ಸತಿನಾದ್ರೂ ಪೆಟ್ಟಿ ಎತ್ಕೊಂಡು ನಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ದೆ ನಾನು ಅಂತ ಹೇಳ್ತಾರೆ. तो एक बहन बोल रही थी मेरे पास कि शादी होने के 3 साल हो गए, 3 साल में कम से कम 10 बार मैंने मेरे सारा कपड़ा को लेकर बक्सा को उठाकर मैं मेरा मायके जा चुकी थी झगड़ा करते हुए पति के साथ। ಅಂದ್ರೆ ಗಂಡ ಹೆಂಡತಿ ಇಬ್ರು ಮರಿಬಾರ್ದು ಏನಂದ್ರೆ, ಹೃದಯದ ಮೇಲೆ ನಿಮ್ಮ ಪತಿದ ಇಲ್ಲ ಪತಿಯ ಪತ್ನಿಯನ್ನು ಮುದ್ರಿಸಿದರೆ ದೇವರು, ಇದೇ ವಿವಾಹ. तो देखिएगा, इसको हम कभी नहीं बोलना चाहिए। परमेश्वर ने पति और पत्नी के बीच में एक मोहर के तरह वो प्यार को डाल दिए हैं, उसको हम कभी नहीं भूलना चाहिए। ಅದಕ್ಕೇನೆ ಪ್ರೀತಿಗೆ ಬಂದು ನಾವು ಕಾಯ್ಬೇಕು. ಈ ನಿಜವಾದ ಪ್ರೀತಿ ಮದುವೆಯಲ್ಲಿ ಮಾತ್ರ ಇದೆ. ಸುಮ್ಮನೆ ಸಾಧಾರಣವಾಗಿ ಯವನಸ್ಥರು ಮಾಡುವ ಪ್ರೀತಿ ಅದು ಬಂದು ಪರ್ಮನೆಂಟ್ ಅಲ್ಲ, ಅದು ರಿಯಲ್ ಅಲ್ಲ. ನಿಜವಾದ ಪ್ರೀತಿ ಏನಂದ್ರೆ, ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಕಮಿಟ್ಮೆಂಟ್ ಇದೆ, ಅದೇ ಬಂದು ನಿಜವಾದ ಪ್ರೀತಿ. तो सच्चा प्यार क्या होता है, वो एक पति पत्नी बनने के बाद ही होता है। पति पत्नी के बीच में जो एक सौदा होता है ना, वो रिश्ता ही वो हमेशा का प्यार होता है। आजकल जो जवान लोग आज के लिए करते हैं ना, वो मेरा प्यार है करके, वो सच्चा प्यार नहीं होती है। ಹೆಂಗಿದ್ರು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇವಾಗ ಲವ್ ಮಾಡೋರು ನೋಡಿ, ಈ ತರ ಇರ್ಬೇಕು, ಈ ತರ ಓದಿರ್ಬೇಕು, ಈ ತರ ಇರ್ಬೇಕು ಅಂತೆಲ್ಲ ಬಂದು ಪ್ಲಾನ್ ಮಾಡಿ ಲವ್ ಮಾಡೋದು. ಬಟ್ ಅಂದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿರೋ ಪ್ರೀತಿ ನೋಡಿದ್ರೆ, ಅವ್ರು ಹೆಂಗಿದ್ರು ಪರವಾಗಿಲ್ಲ, ಅವ್ರದ್ದು ಏನೋ ಬೆಲಹೀನತೆ ಇದ್ರೂ ಪರವಾಗಿಲ್ಲ, ನನ್ ಗಂಡದ ಏನೋ ಬೆಲ ಇದ್ರೂ ಪರವಾಗಿಲ್ಲ, ಎಲ್ಲವನ್ನೂ ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರ ಜೊತೆ ನಾನು ಬಾಳ್ತೀನಿ ಅಂತ ಹೇಳ್ತಾರೆ. ಅದೇ ನಿಜವಾದ ರಿಯಲ್ ಕಮಿಟ್ಮೆಂಟ್. ಆ ಕಮಿಟ್ಮೆಂಟ್ ಅನ್ನೋ ವಾಕ್ಯ ಈ ಕಾಲಗಳಲ್ಲಿ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. तो देखिएगा, आज अगर संसार में देखते हैं तो कई सारे जवान लोग अच्छा पढ़ाई किए हुआ लड़की होना चाहिए, सुंदर होना चाहिए, ऐसे लड़कियों से क्या करते हैं, ये लोग प्यार करते हैं। लेकिन पति पत्नी के बीच में ऐसा नहीं होती है। पति के अंदर कुछ निर्बल और बल हो गया, और पत्नी भी कई सारी चीजों में कमजोर रहती है। लेकिन दोनों पति पत्नी आपस में क्या करते हैं, कोई बात नहीं, इनके पास अगर एक कमजोरी भी रहेगा तो मैं भी इसको स्वीकार करूंगा करके उनके साथ क्या करते हैं, हमेशा वो सच्चा प्यार में वो जीवन बिताने के लिए वो चाहते हैं। ನೋಡಿ, ಒಂದು ಗಂಡ ಬಂದು ಎಷ್ಟೇ ಕುಡಿದ್ರೂ, ಎಷ್ಟೇ ಕೆಟ್ಟ ಅಭ್ಯಾಸದಲ್ಲಿದ್ರೂ ಆ ಹೆಂಡತಿ ಬಂದು ಬಿಟ್ಕೊಡೋದಿಲ್ಲ. देखिएगा, पत्नी अपना पति अगर कितना भी दारू पियक्कड़ हो जाए, कितना भी वो गंदे काम करे, लेकिन पत्नी जो है उसको नहीं छोड़ती है। ಆ ರೀತಿಯಾದ ಒಂದು ಪ್ರೀತಿ ಇದೆ, ಕಮಿಟ್ಮೆಂಟ್ ಅಂತ ಹೇಳ್ತಾರೆ. ಸೊ ನಾವು ಬಂದ್ಬಿಟ್ಟು ಈ ಕಾಲದಲ್ಲಿ ಕಮಿಟ್ಮೆಂಟೇ ಇಲ್ಲ ಲೋಕದಲ್ಲಿ ಯಾರಿಗೂ. ಆ ಕಮಿಟ್ಮೆಂಟ್ ಇಲ್ದಿರೋ ಕಾಲದಲ್ಲಿ ದೇವ್ರ ಮಕ್ಕಳಾಗಿರೋ ನಾವು ನಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಇರುವ ಆ ಸಂಬಂಧ ಬಂದು ಕಮಿಟ್ಮೆಂಟ್, ಒಂದು ಮುದ್ರತೆ ಅಂತೆ, ಹೃದಯದಲ್ಲಿ ಮಾಡಿರುವ ಒಂದು ಮುದ್ರತೆ ಅಂತ ಇರ್ಬೇಕೆಂಬುದಾಗಿ ದೇವರು ನಮ್ಮ ವಿವಾಹಗಳನ್ನು, ನಮ್ಮ ಮದುವೆಗಳನ್ನು ಸ್ಟ್ರಾಂಗ್ ಆಗಿ ಮಾಡ್ಬೇಕೆಂಬುದಾಗಿ ಆಸೆ ಪಡ್ತಾರೆ. तो देखिएगा, संसार की तरह नहीं बल्कि परमेश्वर हमारे बाहों में क्या करते हैं, उसको एक हमेशा के लिए एक मोहर जैसे लगाना चाहते हैं मनुष्य के बीच। पति पत्नी के द्वारा ही वो जो प्यार है वो ज्यादा और हमेशा बने रहे करके। ಎರಡನೇ ಕಾರ್ಯ ನೋಡೋಣ. दूसरा विषय को देखेंगे। ಪ್ರೀತಿ ಬಂದು ಇಟ್ ನೆವರ್ ಗಿವ್ಸ್ ಅಪ್. ಅದು ಬಂದು ಬಿಟ್ಕೊಡೋದಿಲ್ಲ. 6ನೇ ವಚನದಲ್ಲಿ ನಾವು ನೋಡ್ತೀವಿ, ಒಂದು ಭಾಗದಲ್ಲಿ ಅದು ಸ್ಟ್ರಾಂಗ್, ಮರಣದಂತೆ ಸ್ಟ್ರಾಂಗ್ ಆಗಿದೆಯಂತೆ. ಒಂದು ಬಲಶಾಲಿ, ಮರಣ ಎಷ್ಟು ಬಲ ಉಂಟೋ ಆ ತರ ಬಂದು ಬಲಶಾಲಿಯಾಗಿದಂತೆ ಪ್ರೀತಿ. देखिएगा, प्यार जो है वो कभी जुदा होने वाला नहीं है। वो हमेशा मृत्यु जैसे वो क्या हो जाता है, प्यार है वो बहुत सामर्थ्य है, उसके अंदर बहुत ताकत है। ಸೊ ಏನಂದ್ರೆ ಅದು ಬಂದು ಪರ್ಮನೆಂಟ್, ಅದು ಕೈ ಬಿಡೋದಿಲ್ಲ. ನಮ್ಮನ್ನ ಹೆಂಗೆ ಇದ್ರು ನಮ್ಮನ್ನ ಪ್ರೀತಿ ಬಂದು ಅಕ್ಸೆಪ್ಟ್ ಮಾಡುತ್ತೆ. तो वो हमें कभी हाथ नहीं छोड़ती है, हमसे जुदा नहीं होते, हम कैसे भी रहे, लेकिन वो प्यार जो है हमें स्वीकार करती है। ದೇವ್ರು ನಾವು ಹೆಂಗೆಂಗೋ ಇದ್ವಿ, ನಾವು ಏನೇನೋ ಮಾತಾಡ್ತಿದ್ವಿ, ನಮ್ಮನ್ನೆಲ್ಲ
ನಿಜವಾಗ್ಲೂ ಒಳ್ಳೆಯವ್ರನ್ನೇ ಬೈಬಲ್ ಏನ್ ಹೇಳುತ್ತೆ, ಒಂದು ಒಳ್ಳೆ ಮನುಷ್ಯನಿಗೆ ಪ್ರಾಣ ಕೊಡೋದಕ್ಕೆ ಜನ ಯೋಚನೆ ಮಾಡ್ತಾರೆ, ಬಟ್ ನಾವು ಕೆಟ್ಟವರಾಗಿದ್ರು ಕೂಡ ದೇವ್ರು ನಮ್ಗಾಗಿ ಪ್ರಾಣ ಕೊಟ್ರು ಎಂಬುದಾಗಿ ರೋಮರ್ ಪುಸ್ತಕ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. रोमियो का 5वां अध्याय में पढ़ते हैं कि इस संसार में एक अच्छा भला व्यक्ति के लिए प्राण देने वाले देख सकते हैं, लेकिन एक पापी व्यक्ति के लिए प्राण देना वो बहुत कठिन होता है। वो जो प्राण हमारा परमेश्वर हमारे ऊपर के प्रेम की वजह से अपने प्राण को गंवाना पड़ा। ಸೊ ಅದರಿಂದ ಪ್ರೀತಿ ಬಂದು ದೇವರ ಪ್ರೀತಿಯಾಗಿರೋದ್ರಿಂದ ದೇವರು ಬಂದು ನಮ್ಮನ್ನು ಕೈ ಬಿಡುವುದಿಲ್ಲ. परमेश्वर प्यार होने की वजह से परमेश्वर हमारा हाथ को नहीं छोड़ते हैं। ಅದೇ ರೀತಿಯಲ್ಲಿ ಗಂಡ ಹೆಂಡತಿಯ ಮಧ್ಯದಲ್ಲಿ ಇರುವ ಸಂಬಂಧನ ಕೂಡ ಅವ್ರು ಬಂದು ಏನೇ ಮಾತಾಡ್ಬೋದು, ಏನೇ ನಿಮ್ಗೆ ಸಮಸ್ಯೆ ಇರ್ಬೋದು ನಿಮ್ಮಿಬ್ರಿಗೆ, ಬೇಗನೆ ಬಂದು ಕ್ಷಮಿಸ್ಬಿಡಿ. ಹಂಗೆ ನಾನ್ ಬಂದು ಮಾತಾಡಲ್ಲ, ನನ್ ಮುಖ ತೋರ್ಸ್ಕೊಂಡೆ ಕೂತಿರ್ತೀನಿ, ನಾನ್ ಬಂದ್ಬಿಟ್ಟು ನೀವ್ ಹಿಂಗ್ ಮಾಡ್ಬಿಟ್ರಿ ಹಂಗ್ ಮಾಡ್ಬಿಟ್ರಿ ಅಂತ ಮುಖ ತೋರ್ಸ್ಕೊಂಡ್ ಕೂತಿದ್ರೆ ಅದು ದೇವರ ಪ್ರೀತಿಯನ್ನು ನಾವು ನಾವು ಬಂದು ಅದನ್ನ ತೋರಿಸ್ತಾ ಇಲ್ಲ ಎಂಬುದಾಗಿ ಅರ್ಥ ಆಗ್ಬಿಡುತ್ತೆ. तो देखिएगा, आपस में अगर मान के चले परिवार में पति पत्नी के बीच में अगर लड़ाई झगड़ा होता है तो आपस में क्या करना है, तुरंत आकर माफ करना, उनसे प्यार करना, ये होना चाहिए। अगर हम ऐसे नहीं करते तो परमेश्वर का प्यार को जो है हम हमारे परिवार में पति पत्नी के रिश्ता में हम प्रतिबिंब नहीं करते हैं। ನಾವು ಎಷ್ಟರ ಮಟ್ಟಿಗೆ ದೇವರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ, ನಾನು ಏನೇ ತಪ್ಪು ಮಾಡಿದ್ರು, ನನ್ನನ್ನು ಹೆಂಗೆ ಬಂದು ನಾನು ಬಂದ್ಬಿಟ್ಟು ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ರು ದೇವರು ಅದನ್ನ ಒಂದೊಂದು ದಿನಾನು ನನ್ನ ಅಡ್ಜಸ್ಟ್ ಮಾಡ್ಕೊಂಡು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ಎಷ್ಟು ಬೇಗ ತಿಳ್ಕೊಳ್ತೀವೋ ಅಷ್ಟು ಬೇಗ ಬೇರೆಯವ್ರನ್ನು ಕ್ಷಮಿಸೋದಕ್ಕೆ ನಮಗೆ ಸಾಧ್ಯವಾಗುತ್ತೆ. हम जितना जल्दी से हम ये समझेंगे कि परमेश्वर हमें कितना भी गलत करो पाप करो फिर भी उस परमेश्वर मेरे से प्यार करते हैं, जब जैसे हम समझेंगे ना तभी हम हमारे साथ रहने वाले लोगों के साथ हम अच्छे से प्यार का एक व्यवहार कर सकते हैं। ಕೆಲವು ಮನೆಗಳಲ್ಲಿ ಪ್ರೇಯರ್ಗೆ ಬರ್ತಾರೆ, ಅವ್ರು ಬಂದು ಗಂಡ ಹೆಂಡತಿ ಮಧ್ಯದಲ್ಲಿ ತುಂಬಾ ಪ್ರಾಬ್ಲಮ್ ಇರುತ್ತೆ, ಹೊಡೆದಾಟ ಎಲ್ಲ ಹೋಗ್ಬಿಟ್ಟಿರುತ್ತೆ. ಆ ರೀತಿಯಾಗಿರೋ ಪ್ರಾಬ್ಲಮ್ಗಳನ್ನು ಕೂಡ ದೇವ್ರು ಬಂದು ಆ ಗಂಡ ಹೆಂಡತಿನ ಚೆನ್ನಾಗಿ ಇವತ್ತು ಸ್ಟ್ರಾಂಗ್ ಪ್ರೀತಿಯಲ್ಲಿ ಇರುವಂತೆ ದೇವ್ರು ಬಂದು ನಮ್ಮ ಸಭೆಗಳಲ್ಲಿ ಮಾಡಿದ್ದಾರೆ. तो हमारा कलीसिया में कहीं ऐसे लोग भी थे पति पत्नी के रिश्ते को लेकर बहुत लड़ाई झगड़ा होने वाले, परमेश्वर उन्हें हमारा कलीसिया में लाया और उनके परिवार उनके जीवन ऐसे हो गया, बहुत ही जबरदस्त ताकतवर सामर्थ्य प्रेम से उनके परिवार को आज बांध के रखे हुए हैं। ಬೈಬಲ್ ಯೇಸು ಕ್ರಿಸ್ತ ಹೇಳ್ತಾರೆ, ಸಮಾಧಾನ ಮಾಡುವವರು ಧನ್ಯರು ಎಂಬುದಾಗಿ. ನಾವು ಸಮಾಧಾನ ಮಾಡುವವರಾಗಿರ್ಬೇಕು. ನಾವು ಕೈ ಬಿಟ್ಬಿಡ್ತೀನಿ, ಹೋಗ್ಬಿಡ್ತೀನಿ, ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ಬಿಡ್ತೀನಿ ಅಂತ ನಾವು ಬಾಯಿಗಳಲ್ಲಿ ಮಾತು ಕೂಡ ಬರಬಾರ್ದು. ಆತರ ಮಾತುಗಳು ಕೂಡ ಬಂದ್ಬಿಡ್ಬಾರ್ದು. ನಾನು ನಿನ್ ಬಿಟ್ಬಿಡ್ತೀನಿ, ನಾನು ಬೇರೆಯವ್ರ ಜೊತೆ ಹೋಗ್ತೀನಿ, ಬೇರೆಯವ್ರನ್ನ ಮಾತಾಡ್ತಿದ್ದೀನಿ, ಹಂಗೆಲ್ಲ ಮಾತುಗಳು ಕೂಡ ನಮ್ಮ ಬಾಯಲ್ಲಿ, ಆ ಯೋಚನೆಗಳು ಕೂಡ ಬರಬಾರ್ದು. ಯಾಕಂದ್ರೆ ನಮ್ಮ ದೇವರು ಪ್ರೀತಿಯಾಗಿದ್ದಾರೆ. तो बाइबल में परमेश्वर बताता है कि शांति कराने वाले धन्य है बोलकर, हमारे मुंह में कभी भी ये सोच नहीं आना चाहिए कि बात नहीं आना है कि मैं छोड़ दूंगा, मैं आपसे त्याग दूंगा, ऐसा नहीं बोलना चाहिए। जो शांति कराते हैं उनके साथ परमेश्वर बने रहेंगे और वो सामर्थ्य करके बाइबल बताती है। ಸೊ ಮರಣದಂತೆ ಸ್ಟ್ರಾಂಗ್ ಆಗಿರ್ಬೇಕು ನಮ್ಮ ಪ್ರೀತಿ ಬಂದು ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಗಂಡ ಹೆಂಡತಿ ಮಧ್ಯದಲ್ಲಿರೋ ಪ್ರೀತಿ ಸ್ಟ್ರಾಂಗ್ ಆಗಿರ್ಬೇಕು, ಅದ್ರ ಮಧ್ಯದಲ್ಲಿ ಏನು ಬರಬಾರ್ದು. तो मृत्यु के सामर्थ्य के जैसे प्यार जो है उसके तुलना में वो भी जबरदस्त रहना चाहिए, मजबूत रहना चाहिए। पति पत्नी के बीच में कभी भी प्यार जुदा नहीं होना चाहिए। ಇನ್ನೊಂದು ಬಂದು ಪ್ರೀತಿಯನ್ನು ಬೆಂಕಿಗೆ, ಉರಿಯುವ ಬೆಂಕಿಗೆ ಬಂದು ಹೋಲಿಸ್ತಾರೆ ಈ ವಚನದಲ್ಲಿ. प्यार को जो है इस पदों में धधकती हुई आग के से जैसे उसको उसके साथ क्या कर दिया गया है, वो तुलना किया गया है। ಅದು ಬಂದು ಜೆಲಸಿ ಎಂಬುದಾಗಿ ಹೇಳ್ತಾರೆ. ಜೆಲಸಿ ಅಂದ್ರೆ ಎಲ್ಲಾರು ಬಂದು ನೆಗೆಟಿವ್ ಆಗಿ ಹೇಳ್ತಾರೆ, ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರೆ. ಆ ರೀತಿಯಾದ ಹೊಟ್ಟೆ ಕಿಚ್ಚಲ್ಲ. ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿರುವುದು ಬಂದು ಒಂದು ಗಂಡ ಬಂದು ಹೆಂಡತಿ ಮೇಲೆ ಇರುವ ಆ ಪ್ರೀತಿ ತರ ದೇವರು ಬಂದು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ. तो ये एक डाह से भरा हुआ जलन नहीं है, बल्कि ये परमेश्वर एक पत्नी के ऊपर किस प्रकार से प्रेम से एक पति रहता है, उस प्रकार से हमारे ऊपर वो प्रेम को बरसाना। ಅದ್ರ ಎಷ್ಟು ನೀರ್ ಹಾಕಿದ್ರು ಬಂದು ಅದನ್ನ ಆಫ್ ಮಾಡಕ್ ಆಗಲ್ವಂತೆ ಆ ಬೆಂಕಿನ. उस आग को कितना भी पानी डालें लेकिन वो बुझा नहीं सकती है। ಸೊ ಅದೇ ಆ ವಚನದಲ್ಲಿ ನಾವು ನೋಡಿದ್ವಿ. वही चीज को हम इस वचनों को देख सकते हैं। ನಮ್ಮ ಮಧ್ಯದಲ್ಲಿರುವ ಪ್ರೀತಿಯನ್ನು, ಗಂಡ ಹೆಂಡತಿ ಮಧ್ಯದಲ್ಲಿರುವ ಪ್ರೀತಿಯನ್ನು ನೀವು ಬಂದು ಬೆಂಕಿ ತರ, ಅಂದ್ರೆ ಅದು ನಿರಂತರವಾಗಿ ಬೆಂಕಿ ತರ ಉರಿತಾ ಇದೆಯಾ ನಿಮ್ಮ ಪ್ರೀತಿ ಅಂತ ನಾನು ಕೇಳ್ತೀನಿ. तो पति पत्नी के बीच में रहने वाले जो प्यार है वो आग की तरह, वो धधकती हुई आग की तरह वो जल रहा है या बुझ गया है, कि मैं आप लोगों से पूछना चाहता हूँ। ಅದ್ ಬಂದು ಏನ್ ಮಾಡ್ತಾರೆ, ಕೆಲವು ಟೈಮ್ ಮಕ್ಕಳಾದ್ಮೇಲೆ ಸರಿ ಮಕ್ಕಳಿಗಾಗಿ ಮಕ್ಕಳನ್ನ ಬೆಳೆಸೋಣ, ಮಕ್ಕಳಿಗಾಗಿ ಸೇವೆಗಾಗಿ ನಾವಿಬ್ರು ಒಂದಾಗಿರೋ ತರ ತೋರಿಸ್ಕೊಳ್ಳೋಣ ಎಂಬುದಾಗಿ ಹೇಳ್ತಾರೆ. ಇಲ್ಲ, ಗಂಡ ಹೆಂಡತಿ ಬಂದು ಅವ್ರು ಬಂದು ಅವಾಗವಾಗ ಚೆನ್ನಾಗಿ ಮಾತಾಡ್ಬೇಕು. ಮಾತಾಡಿ ಬಂದು ಅವ್ರ ಮಧ್ಯದಲ್ಲಿ ಏನ್ ಸಮಸ್ಯೆಗಳು, ಏನ್ ಬಲಹೀನತೆಗಳು
ಕಷ್ಟಗಳು, ಕಣ್ಣೀರುಗಳು, ವೇದನೆಗಳಿದೆಯೋ ಒಬ್ಬೊಬ್ಬರ ಹತ್ರ ಮಾತಾಡ್ದಾಗ್ಲೇನೆ, ಅದನ್ನ ಬಂದು ಪ್ರೀತಿಯಿಂದ ಮಾತಾಡ್ದಾಗ್ಲೇನೆ ದೇವ್ರು ಬಂದು ಅವ್ರಿಗೆ ಮದುವೆ ಬಂದು ಬಲವಾಗಿ ಸ್ಟ್ರಾಂಗ್ ಆಗಿರುತ್ತೆ ಮ್ಯಾರೇಜ್ ಲೈಫ್. तो कई सारे लोग ये समझते हैं कि चलो बच्चे पैदा हो गए हैं उनके लिए हो, या और सेवा करने कर रहे हैं तो उनके लिए है, लोगों को दिखाने के लिए हम दिखाएंगे कि हम सब लोग प्यार से हैं बोलकर। लेकिन सच में वो नहीं होना चाहिए। हम पति पत्नी कभी कभार हमेशा क्या करना है, बातचीत करना चाहिए। क्या हमारे पास कमजोरियां हैं, आपके पास क्या कमजोरियां हैं, ये समझकर हम फिर से क्या करना है, हमारा प्रेम में बहुत मजबूत होना चाहिए। यही चीज को परमेश्वर चाहते हैं। ಈ ದಿನದಲ್ಲಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಎಷ್ಟ್ ಜನ ಬಂದು ಡೈಲಿ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿಯಿಂದ ನೀವಿಬ್ರು ಮನ್ಸನ್ ಬಿಟ್ಟು ಇಬ್ರು ಮಾತಾಡ್ತೀರಾ? ಎಷ್ಟ್ ದಿನ ಡೈಲಿ ಎಷ್ಟೊತ್ತು ಮಾತಾಡ್ತೀರಾ? मैं आप लोगों से एक सवाल पूछना चाहता हूँ। आप अपने पति पत्नी के साथ हर रोज कितना आप प्यार से बात कर सकते हैं? ಇವಾಗ ನೋಡಿ, ಪ್ರಾರ್ಥನೆ ಮಾಡೋದು ದೇವ್ರ ಹತ್ರ ಪ್ರೀತಿ ಮಾತು. ನಾವು ದೇವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ನಾವು ದೇವ್ರ ಹತ್ರ ಪ್ರೀತಿ ಮಾತುಗಳನ್ನ ಆಡ್ತೀವಿ, ಅದೇ ಬಂದು ಪ್ರಾರ್ಥನೆ. ಸೊ ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋ ತರ ಗಂಡ ಹೆಂಡತಿಗಳು ಎಷ್ಟು ಸತಿ ಮಾತಾಡ್ತೀರಾ ನೀವಿಬ್ರು ಒಂದ್ ದಿನದಲ್ಲಿ ಅಂತ ನಾನು ಕೇಳ್ತೀನಿ. तो परमेश्वर से हम प्रार्थना करते हैं। प्रार्थना मतलब हम परमेश्वर से बात करना, परमेश्वर हमसे व्यवहार करना। तो यही एक प्यार का एक रिश्ता होती है। ठीक उसी प्रकार हम लोगों में से कितने लोग पति पत्नी से, पत्नी पति से बातचीत करते हैं प्यार से? ತುಂಬಾ ದಿನ ಪ್ರೀತಿಯಿಂದ ಮಾತಾಡೋದಿಲ್ಲ, ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಕುಟುಂಬಗಳಲ್ಲಿ. सबसे बड़ा समस्या यही होता है, अपने परिवारों में प्यार से कभी बात नहीं करते हैं। ಕೋಪದಲ್ಲಿ ಮಾತಾಡ್ತಾರೆ, ಏನೋ ಕಾಟಾಚಾರಕ್ಕೆ ಮಾತಾಡ್ತಾರೆ, ಕೆಲಸ ಆಗ್ಬೇಕಾದ್ರೆ ಮಾತಾಡ್ತಾರೆ ಅಷ್ಟೇ. ಪ್ರೀತಿಯಿಂದ ಗಂಡ ಹೆಂಡತಿ ಮಾತಾಡೋದನ್ನ ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಅದನ್ನ ಬಂದು ನಾವು ತಿರ್ಗಾ ರೀಸ್ಟಾರ್ಟ್ ಮಾಡ್ಬೇಕು ನಮ್ಮ ಲೈಫ್ಗಳಲ್ಲಿ. तो परिवार में क्या करते हैं, गुस्सा से बात करना, मतलब रहेगा तो बात करना, और हमेशा जब भी देखो गुस्सा से बात करते रहेंगे, ऐसा नहीं होना चाहिए। हमेशा हम प्यार से बात करने वाले होने चाहिए। ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕೇಳಿ, ದೇವ್ರೇ, ನಾನು ನನ್ನ ಹೆಂಡತಿನೋ, ನಾನು ನನ್ನ ಗಂಡನೋ, ದೇವ್ರೇ ನಾವು ಪ್ರೀತಿಯಿಂದ ಮಾತಾಡಲು ಕಲ್ತ್ಕೋಬೇಕು, ನಿಧಾನತೆಯಿಂದ ಮಾತಾಡೋದು ಕಲ್ತ್ಕೋಬೇಕು, ದೇವ್ರೇ ಒಬ್ಬರನ್ನೊಬ್ಬರು ನಾವು ಆದರಣೆ ಮಾಡುವಂತೆ ಮಾತಾಡ್ಬೇಕು ಕಲ್ತ್ಕೋಬೇಕು ಎಂಬುದಾಗಿ ದೇವ್ರ ಹತ್ರ ಬಲ ಕೇಳ. हम परमेश्वर से ताकत मांगे। परमेश्वर हम प्यार से हमारे पत्नी से, पति से बात करें, और हम उनके साथ प्यार से बने रहें करके। ಸೊ 4ನೇ ಪಾಯಿಂಟ್, ಕೊನೆ ಪಾಯಿಂಟ್ ನೋಡಿ ಮುಗಿಸ್ಬಿಡ್ತೀನಿ. और चौथा विषय आखिरी में इसको हम ध्यान करेंगे। ದುಡ್ಡು ಕೊಟ್ಟು ಮಾರಾಟ ಮಾಡೋದಕ್ಕಾಗಲ್ಲ, ತಗೊಳ್ಳೋದಕ್ಕಾಗಲ್ಲ, ಪ್ರೀತಿನ ಮಾರೋದಕ್ಕೆ ಆಗೋದಿಲ್ಲ. देखिएगा, प्यार जो है कभी भी उसको ना खरीद सकते हैं, ना उसको बेच सकते हैं। ಅನೇಕ ಯವನಸ್ಥರು ಪಾಪದಲ್ಲಿ ಬೀಳ್ತಾರೆ. ಹೆಂಗೆ ಅಂದ್ರೆ, ವ್ಯಭಿಚಾರಿಗಳ ಹತ್ರ ಹೋಗ್ತಾರೆ, ದುಡ್ಡು ಕೊಟ್ಟು ಪ್ರೀತಿ ನೋಡ್ಕೊಂಡು ಹೋಗ್ತಾರೆ. ಅದನ್ನ ತಗೊಂಡ್ಬಿಡ್ಬೋದು, ಪ್ರೀತಿನ 1 ಅವರ್ 2 ಅವರ್ ತಗೋಬಹುದು, 1 ನೈಟ್ 2 ನೈಟ್ ತಗೋಬಹುದು ಎಂಬುದಾಗಿ ಅನ್ಕೊಳ್ತಾರೆ. ಬಟ್ ಅದು ಪ್ರೀತಿನೇ ಅಲ್ಲ. तो कई सारे लोग इस संसार में जो व्यभिचार करने वाले हैं, वो जाते हैं और 1 रात या 2 रात और इतना पैसा में उस प्यार को खरीद सकते हैं बोलकर वो सोच कर जाते हैं, लेकिन वो सच्चा प्यार नहीं होती है। ಬಾಯಲ್ಲಿ ಮರಳು ಹಾಕೊಂಡಂಗ ಅದು ಕೊನೆಯಲ್ಲಿ ಆಗ್ಬಿಡುತ್ತೆ ಅಂತ ಬೈಬಲ್ ಹೇಳುತ್ತೆ. बाइबल बताते हैं कि वो मुंह में को डालने जैसे हो जाती है। ಸೊ ಅದರಿಂದ ನಿಜವಾದ ಪ್ರೀತಿನ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಾಗಲ್ಲ, ದುಡ್ಡು ಕೊಟ್ಟು ಮಾರೋದಕ್ಕೆ ಆಗೋದಿಲ್ಲ. इसलिए जो सच्चा प्यार है वो पैसे से न खरीद सकते हैं, और पैसा लेकर उसको बेच भी सकते हैं। ಎಷ್ಟೇ ದುಡ್ಡಿದ್ರು ಅದನ್ನ ಬಂದು ಮೀರ್ಸಕ್ಕೆ ಆಗೋದಿಲ್ಲ. कितना भी पैसा रहे उसका तुलना नहीं कर सकते हैं। ನೀವ್ ಹೇಳ್ಬೋದು, ನಮ್ಮ ಮನೇಲಿ ದುಡ್ಡಿಲ್ಲ ಅಂತ ಹೇಳ್ಬೋದು, ನಿಮ್ ಮನೇಲಿ ಪ್ರೀತಿ ಇದೆಯಾ ಅದೇ ಮುಖ್ಯ. आप लोग बोल सकते हैं कि मेरा घर पे पैसा नहीं है। मैं आप लोगों से पूछना चाहता हूँ, आपके घर पे प्यार है क्या? ನಿಮ್ ಮನೇಲಿ ಪ್ರೀತಿ ಇದ್ರೆ ನಿಮ್ಮಂತ ಶ್ರೀಮಂತರು ಯಾರು ಇಲ್ಲ. अगर आपके परिवार में प्रेम होता है तो आपसे ज्यादा बड़ा और अमीर कोई नहीं हो सकते हैं। ಒಂದು ಪ್ರೀತಿ ಇದ್ರೆ ಗುಡಿಸಲು ಕೂಡ ಅರಮನೆಯಾಗಿ ಮಾರೋದಕ್ಕೆ ಸಾಧ್ಯ ಉಂಟು. अगर प्रेम हमारे परिवार में रहता है, झोपड़ी घर भी एक बहुत बड़ा महल के जैसे बदल सकता है। ಒಂದು ಗಂಜಿ ಕುಡಿದ್ರು ಅದು ಬಂದು ಬಿರಿಯಾನಿ ತಿಂದಂಗೆ ಇರುತ್ತೆ ನಮ್ಮ ಲೈಫ್ ಅಲ್ಲಿ. अगर हम लोग माड़ बात भी खाए, वो हमें ऐसा लगता है कि हम बिरयानी ही को ही खा चुके हैं। ಅದೇ ಪ್ರೀತಿಯ ಪವರ್ ಆಫ್ ಲವ್ ಅಂತ ಹೇಳ್ತಾರೆ. तो वही है प्यार का, वो एक ताकत है। ಈ ಪ್ರೀತಿಯನ್ನು ಡೈಲಿ ರುಚಿ ಮಾಡ್ತಾ ಇದೀವಿ. ದೇವರು ಶಿಲುಬೆಯಲ್ಲಿ ನಮ್ಮ ಮೇಲೆ ತೋರಿಸಿದ ಆ ಪ್ರೀತಿಯನ್ನು ಡೈಲಿ ರುಚಿ ಮಾಡ್ಕೊಂಡು ಕೂತಿದೀವಿ ನಾವು ಕ್ರೈಸ್ತರು. तो ये जो प्यार को हर रोज हम क्या कर रहे हैं, चेक कर रहे हैं परमेश्वर के द्वारा। ಈ ಪ್ರೀತಿಯನ್ನು ಹಾಡ್ತೀವಿ, ಈ ಪ್ರೀತಿ ಮೂಲಕ ಪ್ರಾರ್ಥನೆ ಮಾಡ್ತೀವಿ, ವಾಕ್ಯ ಕೇಳ್ತೀವಿ, ಬೈಬಲ್ ಓದ್ತೀವಿ.
इस प्यार की ही वजह से हम गाते हैं, वचन पढ़ते हैं, वचन को सुनते हैं। ಈ ಪ್ರೀತಿ ಹಂಗೆ ನಮ್ಮನ್ನ ಅವಲಂಬಿಸ್ಕೊಳ್ತಾ ಇದೆ ಡೈಲಿ ನಮ್ಮನ್ನ. यह प्यार जो है हर रोज हमें वो स्वीकार कर रहा है। ಸೊ ಈ ಪ್ರೀತಿಯನ್ನ ನಮ್ಮ ಮನೆಯಲ್ಲಿರುವ, ನಿಮ್ಮ ಜೊತೆನೇ ಇರುವ ನಿಮ್ಮ ಗಂಡ ಹೆಂಡತಿಯ ಮೇಲೆ ದೇವರು ತೋರಿಸುವ ಆ ಪ್ರೀತಿಯನ್ನು, ದೇವರಿಂದ ರುಚಿ ಮಾಡುತ್ತಿರುವ ಆ ಪ್ರೀತಿಯನ್ನು ನಾವು ಅವ್ರಿಗೂ ನಾವು ತೋರ್ಸೋಣ. तो परमेश्वर ने हमारे ऊपर जो प्यार दिखाते हैं, तो वही प्यार को हम हमारे परिवार में भी क्या करें, दिखाएं। So, 4 ಕಾರ್ಯಗಳು ನೋಡಿದ್ವಿ. आज हम 4 विषय को देखें। ಹೃದಯದ ಮೇಲೆ ಮಾಡಿರುವ ಒಂದು ಮುದ್ರೆಯಂತೆ ಪರ್ಮನೆಂಟ್ ಆಗಿರೋದು ಪ್ರೀತಿ. प्यार जो है दिल के बाहों में एक मोहर के जैसे लगा हुआ हमेशा प्यार है। ಎರಡನೇದು ಪ್ರೀತಿ ಕೈ ಬಿಡುವುದಿಲ್ಲ. दूसरा जो है प्यार हमें कभी हाथ नहीं छोड़ती है। ಆಮೇಲೆ ಮೂರನೇದು ಪ್ರೀತಿ ಉರಿಯುವಂತ ಬೆಂಕಿಯಂತೆ, ಅದನ್ನು ಸ್ಟಾಪ್ ಮಾಡೋದಕ್ಕೆ ಆಗೋದೇ ಇಲ್ಲ. प्यार जो है एक भड़की हुई आग के समान है, उसको कोई भी नहीं बुझा सकता है। ಕೊನೆಯದಾಗಿ ಪ್ರೀತಿಯನ್ನು ದುಡ್ಡು ಕೊಟ್ಟು ತಗೊಳ್ಳೋದಕ್ಕೂ ಆಗೋದಲ್ಲ, ದುಡ್ಡಿಗಾಗಿ ಮಾರೋದಕ್ಕೆ ಆಗೋದಿಲ್ಲ. प्यार को जो है कोई ना खरीद सकते हैं ना बेच सकते हैं पैसा के लिए। ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ನಿಮ್ಮ ಗಂಡ ತಗೊಳಕ್ಕಾಗೋದಿಲ್ಲ, ನಿಮ್ಮ ಹೆಂಡತಿನ ತಗೊಳಕ್ಕಾಗೋದಿಲ್ಲ. कितना करोड़ों के हिसाब से पैसा दे, ना उसको आप प्यार को ले सकते हैं ना प्यार को दे सकते हैं। ದೇವರು ಬಂದು ಈ ವಾಕ್ಯದ ಮೂಲಕ ನಮಗೆ ಪ್ರೀತಿಯನ್ನು ಕಲಿಸ್ಕೊಟ್ಟಿದ್ದಾರೆ. ಇದನ್ನು ನಮ್ಮ ಕುಟುಂಬವನ್ನು ಕಟ್ಟುವುದಕ್ಕೆ ದೇವರು ಸಹಾಯ ಮಾಡ್ತಾರೆ. परमेश्वर ये प्यार को हमें सिखाया है, इस प्यार के वजह द्वारा ही हमारा परिवार को हम बांधे। परमेश्वर आशीष करें। ಬ್ರದರ್, ಹಿಂದಿಯಲ್ಲೂ ಟ್ರಾನ್ಸ್ಲೇಟ್ ಮಾಡಿ ಬ್ರದರ್. ದೇವರೇ, ಈ ದಿನದಲ್ಲಿ ನಮ್ಮ ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. परमेश्वर इस दिन में हम हमारा परिवारों के लिए भी प्रार्थना करते हैं। ದೇವರೇ, ನಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಕುಟುಂಬಗಳಲ್ಲಿ ದೇವರೇ ಗಂಡ ಹೆಂಡತಿ ಮಧ್ಯದಲ್ಲಿ ನಿಜವಾದ ಪ್ರೀತಿ ಕಾಣ್ತಾ ಇಲ್ಲ ಅಂದ್ರೆ, ದೇವರೇ ಕುಟುಂಬಗಳನ್ನು, ಗಾಯಗಳನ್ನು ದೇವರೇ ನಿಮ್ಮ ಔಷಧಿ ಹಾಕಿ, ನಿಮ್ಮ ಪ್ರೀತಿ ಔಷಧಿ ಹಾಕಿ ಆ ಗಾಯವನ್ನು ಸರಿಪಡಿಸಬೇಕೆಂಬುದಾಗಿ ಕೇಳ್ಕೊಳ್ತೀವಿ. परमेश्वर मैं मांगता हूँ कि अगर कोई परिवार में अगर प्यार का एक जरिया नहीं है, तो उस घाव को आप मिटाइए। प्यार का, आपके प्यार का उस दवा से परमेश्वर उनके घाव को लगाकर उनके परिवार में प्यार जताने के लिए मैं निवेदन करता हूँ। ದೇವರೇ, ಯಾವುದೇ ಕುಟುಂಬದಲ್ಲಿ ಗಂಡನೋ ಹೆಂಡತಿನೋ ದೇವರೇ ಆ ಪ್ರೀತಿಯಿಂದ ದೂರ ಹೋಗಿ ಬೇರೆ ಕಾರ್ಯಗಳಲ್ಲಿ, ಬೇರೆ ಮನುಷ್ಯರ ಜೊತೆಗಳಲ್ಲಿ ದೇವರೇ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರೆ ಅದನ್ನು ಇವತ್ತೇ ಮುರಿಬೇಕೆಂಬುದಾಗಿ ದೇವರೇ ನಿಮ್ಮ ಪ್ರೀತಿ ಆ ಕುಟುಂಬದಲ್ಲಿ ಸ್ಥಾಪಿಸಲ್ಪಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೀವಿ. परमेश्वर मैं प्रार्थना करता हूँ, अगर कोई भी पति पत्नी लड़ाई झगड़ा करके प्यार बुझकर अगर उनके जो रिश्ता किसी और गलत रास्ता में है, तो मैं निवेदन करता हूँ आज ही टूट जाएं, और सच्चा जो प्यार पति पत्नी के बीच में होना चाहिए वो उनके बीच में आने के लिए मैं निवेदन करता हूँ। ದೇವರೇ, ಹೆಂಗೆ ಪ್ರೀತಿ ಮಾಡಬೇಕು, ಬೈಬಲ್ ಅಲ್ಲಿ ಬರ್ದಿರೋ ತರ ಪ್ರೀತಿ ಹೆಂಗ್ ಮಾಡ್ಬೇಕೆಂಬುದಾಗಿ ನಮ್ಗೆ ಕಲಿಸ್ಕೊಡಿ. परमेश्वर बाइबल के द्वारा किस ढंग से प्यार करना चाहिए उसे हमें आप सिखाइए। ನಮ್ಗೆ ಒಬ್ಬೊಬ್ಬರ ಕುಟುಂಬವನ್ನು ನೀವು ಕಟ್ಟಿ ನೀವೇ. परमेश्वर हर एक एक परिवार को आप सही ढंग से बांधने के लिए प्रार्थना करता हूँ। ಮಾಡೋದಕ್ಕಾಗಿ ಸ್ತೋತ್ರ. ऐसा करने के लिए आपको स्तुति करते हैं। ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ. यीशु मसीह के पवित्र नाम से विनती करते हैं, आमीन आमीन। हे मेरे मन यहोवा को ಸ್ತೋತ್ರ. हे मेरे मन यहोवा को धन्य कह, और जो कुछ मुझ में है उसके पवित्र नाम को धन्य कहे। ये मेरे मन यहोवा को धन्य कह, और जो कुछ उसके किसी उपकार को ना भूलना। आमीन। परमेश्वर आप सबको आशीष करे। आना, थैंक्स है ना। थैंक यू ब्रदर, प्रेज द लॉर्ड।